ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದೆ. ಭೀಕರ ಅಪಘಾತದಲ್ಲಿ ಸಚಿವೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಪ್ರಯಾಣ ಮಾಡ್ತಾ ಇದ್ರು. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ರಸ್ತೆಯಲ್ಲಿ ನಾಯಿ ಅಡ್ಡ ಬಂದಿದ್ದನ್ನ ತಪ್ಪಿಸೋದಕ್ಕೆ ಹೋಗಿ ಈ ಭೀಕರ ಆಕ್ಸಿಡೆಂಟ್ ಆಗಿದೆ. ಇಷ್ಟು ಭೀಕರತೆ ಇದ್ರೂ ಕೂಡ ಅದೃಷ್ಟವಶಾತ್ ಇಬ್ರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನು, ಮುಖಕ್ಕೆ ಸಣ್ಣ ಪುಟ್ಟ ಗಾಯವಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಅವರ ಸೋದರ ಚಂದ್ರರಾಜ್ ಹಟ್ಟಿಹೊಳಿ ತಲೆಗೆ ಗಾಯವಾಗಿದೆ. ಬೆಳಗಿನ ಜಾವ 6 ಗಂಟೆಗೆ ಈ ಘಟನೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸಿಎಲ್ಪಿ ಸಭೆ ಮುಗಿಸ್ಕೊಂಡು ಬೆಂಗಳೂರಿನ ವಾಪಸ್ ಹೊರಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿಯವರು MLC ಅವರು ಇಬ್ಬರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ. ಆದರೆ ದೇವ್ರ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ. ಡಾಕ್ಟ್ರವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು. ನಿನ್ನೆ ನೈಟ್ ಒಂದು 10 ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೇ ಅಲ್ಲಿಂದ ಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಈ ಥರ ಆಗಿತ್ತು. ಆರಾಮಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು 2 ದಿನ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮಾತಾಡ್ತಾ ಇದ್ರು. ಸೊ ಔಟ್ ಆಫ್ ಡೇಂಜರ್, ಬೆಂಗಳೂರಿಂದ ವಾಪಸ್ ಬರ್ತಾ ಸಂದರ್ಭದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಸೊ ಅವರ ಸಹೋದರ ಕೂಡ ಇದ್ರು. ಸೊ ಇಬ್ರು ಕೂಡ ಪ್ರಾಣಾಪಾಯದಿಂದ ಪಾರಿದ್ದಾರೆ. ಅಂದ್ರೆ ಅಂಥದ್ದೇನು ಗಂಭೀರ ಗಾಯವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಈ ಆಕ್ಸಿಡೆಂಟ್ಗೆ ಕಾರಣ ಏನು? ಅದಕ್ಕಿಂತ ಮಿಗಿಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರರಾಜ್ ಅವರ ಪರಿಸ್ಥಿತಿ ಹೇಗಿದೆ? ಡ್ರೈವರ್ಗೂ ಏಟಾಗಿದೆಯಾ? ನೋಡಿ ಸಭಾ, ಇದು ಏನು ಬೆಂಗಳೂರಿನಲ್ಲಿ ಏನು ಕಾಂಗ್ರೆಸ್ CLP ಸಭೆ ನಡೀತು, ಆ ಸಭೆಯನ್ನ ಮುಗಿಸಿಕೊಂಡು ತಡರಾತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದೇ ಕಾರಿನಲ್ಲಿ ಏನಂತಂದ್ರೆ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಏನಂತಂದ್ರೆ ಇದ್ದಕ್ಕಿದ್ದಂತೆ ಇವರ ಕಾರ್ಗೆ ಅಡ್ಡಲಾಗಿ ನಾಯಿ ಬರುತ್ತೆ. ಆ ನಾಯಿಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದಲ್ಲಿರ್ತಕ್ಕಂಥ ಮರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಡಿಕ್ಕಿ ಹೊಡೆದಿರುವಂತದ್ದು. ಹಾಗಾಗಿ ಈ ಸ್ಥಳದಲ್ಲಿ ಏನಂತಂದ್ರೆ ಚಾಲಕನಿಗೂ ಸಹ ಬಹಳಷ್ಟು ಗಾಯ ಆಗಿರುವಂತದ್ದು. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆನ್ನಿಗೆ ಹಾಗೇನೆ ತಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪೆಟ್ಟಾಗಿದೆ. ಅದಾದ ನಂತರ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೂ ಸಹ ತಲೆಗೆ ಪೆಟ್ಟಾಗಿರುವಂತದ್ದು. ಕೂಡಲೇ ಅವರನ್ನ ಬೆಳಗಾವಿಯ ಒಂದು ಖಾಸಗಿ ಆಸ್ಪತ್ರೆ ಅಂದ್ರೆ ವಿಜಯ್ ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಅವರಿಗೆ ಏನಂತಂದ್ರೆ ಈಗ ಚಿಕಿತ್ಸೆ ನೀಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರೆದಿರುವಂತದ್ದು. ಇದರ ನಡುವೆ MRI ಸ್ಕ್ಯಾನ್ ಸಹ ಮಾಡಿರುವಂತದ್ದು. ಹಾಗಾಗಿ MRI ಸ್ಕ್ಯಾನ್ ನಲ್ಲಿ ಅಷ್ಟೊಂದು ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಗಾಯ ಆಗಿಲ್ಲ ಅಂತೇಳಿ ಈಗ ಕುಟುಂಬ ಸದಸ್ಯರು ಸ್ಪಷ್ಟಪಡಿಸಿದ್ದಾರೆ. ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಾಗೇನೆ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಚಿಕಿತ್ಸೆಯನ್ನ ನೀಡುವಂತ ಕೆಲಸ ನಡೆದಿರುವಂತದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ಬೆಂಗಳೂರಿಂದ ವಾಪಸ್ ಬೆಳಗಾವಿಗೆ ಬರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ. ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪಘಾತವಾಗ್ತಾ ಇದ್ದಂತೆ ಕಾರಲ್ಲೇ ವಿಶ್ರಾಂತಿ ಪಡೆಯುವಂತಹ ಕೆಲಸ ಮಾಡ್ತಾರೆ. ಸೊ ಡ್ರೈವರ್ ಅಲ್ಲಿ ದಾರಿ ಮಧ್ಯೆ ನಾಯಿ ಅಡ್ಡ ಬರ್ತಾ ಇರುತ್ತಂತೆ. ಸೊ ಆ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಕಾರು ನಿಯಂತ್ರಣ ತಪ್ಪಿ ಅಲ್ಲಿದ್ದಂತಹ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಮರಕ್ಕೆ ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಕಾರಿನ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಪಡಿಸಿರುವಂತಹ ವಿಜುವಲ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅದನ್ನ ಗಮನಿಸ್ತಾ ಇದ್ದೀರಿ. ಸೊ ಗಾಬರಿ ಆಗುವಂತಹ ಅವಶ್ಯಕತೆ ಏನೂ ಇಲ್ಲ ಅಂತ ಅವರ ಮಗ ಮೃಣಾಳ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೇವರ ದಯೆಯಿಂದ ಅವರು ದೊಡ್ಡ ಆಕ್ಸಿಡೆಂಟ್ನಿಂದ ಬಚಾವಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕಾರಿನ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿಬಿಟ್ಟಿದೆ.
ಕಾರಿನ ಮುಂಭಾಗ, ಕಾರಿನ ಡೋರ್, ಕಾರಿನ ಕಿಟಕಿ ಸಂಪೂರ್ಣ ನಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಬೆನ್ನಿಗೆ ಒಂದು ಸ್ವಲ್ಪ ಗಾಯವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನ್ನೋ ಮಾಹಿತಿ ಇದೆ. ಇನ್ನು ಅವರ ಸಹೋದರ ಚಂದ್ರರಾಜ್ ಅವರಿಗೆ ತಲೆಗೆ ಏಟಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಬೆಳಗಾವಿಯ ಖಾಸಗಿ ಹಾಸ್ಪಿಟಲ್ನಲ್ಲಿ ಇಬ್ಬರು ಸದ್ಯಕ್ಕೆ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. CLP ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ. ಆ CLP ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಅವರು ಬೆಳಗಾವಿಗೆ ತಮ್ಮ ಊರಿಗೆ ತೆರಳ್ತಾ ಇದ್ದ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಮುಖಕ್ಕೆ ಮತ್ತು ಬೆನ್ನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಸ್ಟ್ರೆಚರ್ ಮೇಲೆ ಮಾಸ್ಕ್ ಧರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಅವರ ಆತ್ಮೀಯರಾಗಿರಬಹುದು, ಆಸ್ಪತ್ರೆ ಸಿಬ್ಬಂದಿ ಆಗಿರಬಹುದು ಮತ್ತು ಡಾಕ್ಟರ್ಸ್ ಆಗಿರಬಹುದು ಬಂದು ಅವರಿಗೆ ಧೈರ್ಯ ಹೇಳ್ತಾ ಇರುವಂತಹ ದೃಶ್ಯ ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.